ಓಂ ಶಾಂತಿ. ಸುವಾಸನೆ ಬೀರುವ ಮಜ್ಜಿಗೆ ಹುಲ್ಲಿನಲ್ಲಿದೆ ಔಷಧಿ ಗುಣ. ಏನಿದು ಮಜ್ಜಿಗೆ ಹುಲ್ಲು? ಬನ್ನಿ ನೋಡಿ ಹರಿಯೋಣ. ನಮಸ್ಕಾರ, ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆ ಹಿತ್ತಲಲ್ಲಿ ಸುವಾಸನೆ ಭರಿತ ಈ ಚಹಾದ ಎಲೆ ಅಥವಾ ಮಜ್ಜಿಗೆ ಹುಲ್ಲು ಅಂದರೆ ಲೆಮನ್ ಗ್ರಾಸನ್ನು ನಾವು ಕಾಣ್ಬೋದು. ಇತ್ತೀಚೆಗೆ ಪಟ್ಟಣಗಳಲ್ಲೂ ಸಹ ಎಲ್ಲರ ಮನೆ ಕುಂಡಗಳಲ್ಲಿ ನಾವು ಇದನ್ನು ಬೆಳೆಯೋದನ್ನು ಕಾಣ್ತೀವಿ. ಬೆಳಗ್ಗೆ ಮತ್ತು ಸಂಜೆ ಲೆಮನ್ ಗ್ರಾಸ್ ಹಾಕಿ ಚಹಾ ಮಾಡಿದರೆ ಆಹಾ, ಅದರ ಪರಿಮಳ ರುಚಿ ಅಮೋಘವಾಗಿರುತ್ತದೆ. ಲೆಮನ್ ಗ್ರಾಸ್ ಎಲೆಗಳ ಪುಡಿ, ನಿಂಬೆ ಹುಲ್ಲು ಅಂತಾರೆ ಅಥವಾ ಮಜ್ಜಿಗೆ ಹುಲ್ಲಿನ ಪುಡಿ ಅಂತಾರೆ. ಹೀಗೆ ಹಲವು ನಾಮ ಇರುವ ಈ ಹುಲ್ಲು ಜೀರ್ಣಕ್ರಿಯೆ ಸುಧಾರಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ತೂಕ ಇಳಿಸಿಕೊಳ್ಳಲು ಮತ್ತು ನೆಗಡಿ ಕೆಮ್ಮು ಕಡಿಮೆ ಮಾಡಲು ತುಂಬ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ. ಇದನ್ನು ಆರೋಗ್ಯಕ್ಕಾಗಿ ನಾವು ಹಲವು ರೀತಿಯಲ್ಲಿ ಬಳಸ್ಕೋಬೋದಾಗಿದೆ. ಲೆಮನ್ ಗ್ರಾಸನ್ನು ಬೇಸಿಗೆಯಲ್ಲಿ ಡಿಟಾಕ್ಸ್ ಪಾನೀಯವಾಗಿಯೂ ಬಳಸ್ತಾರೆ. ಚಳಿಗಾಲದಲ್ಲಿ ಲೆಮನ್ ಗ್ರಾಸ್ ಟೀ ಸೇವನೆ ದೇಹದ ಉರಿಯೂತನ ಕಡಿಮೆ ಮಾಡುತ್ತೆ. ಇನ್ನು ಇದು ಉತ್ತಮ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಏಜೆಂಟ್ ಆಗಿ ಸಹ ಕೆಲಸ ಮಾಡುತ್ತದೆ. ಲೆಮನ್ ಗ್ರಾಸ್ ಸೇವನೆ ದೀರ್ಘಕಾಲದವರೆಗೆ ಆರೋಗ್ಯವಾಗಿರಲು ಸಹಕಾರಿಯಾಗಿದೆ. ಇದು ಸ್ನಾಯು ನೋವು ಮತ್ತು ತಲೆನೋವನ್ನು ನಿವಾರಿಸಲು, ನೈಸರ್ಗಿಕ ನೋವು ನಿವಾರಕ ಗುಣಗಳನ್ನು ಒದಗಿಸೋದ್ರಿಂದ ತುಂಬ ನಮಗೆ ಆರೋಗ್ಯದಲ್ಲಿ ಉಪಕಾರಿಯಾಗಿದೆ. ಅಜೀರ್ಣ, ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಚಯಾಪಚಯ ಕ್ರಿಯೆಯನ್ನು ವೇಗವಾಗಿ ನಡೆಸಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ಇದು ತೂಕ ನಷ್ಟಕ್ಕೆ ತುಂಬ ಸಹಕಾರಿ. ನೆಗಡಿ, ಕಫ, ಗಂಟಲು ನೋವು ಕಡಿಮೆ ಮಾಡಲು ಇದು ರಾಮಬಾಣ. ದೇಹದಲ್ಲಿ ರಕ್ತದ ಒತ್ತಡವನ್ನು, ಅದರ ಮಟ್ಟವನ್ನು ಸಮತೋಲನದಲ್ಲಿಡಲು ಇದು ತುಂಬ ಸಹಕಾರಿ. ಸಂಶೋಧನೆ ಒಂದರ ಪ್ರಕಾರ ಲೆಮನ್ ಗ್ರಾಸ್ ವಾಸನೆ ಒತ್ತಡ ನಿವಾರಿಸುತ್ತದೆ, ವಿಶ್ರಾಂತಿ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಇದರ ಚಹಾ ಕುಡಿಯುವುದರಿಂದ ಮನಸ್ಸು ಪ್ರಶಾಂತವಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ. ನೋಡಿ, ಈ ನಿಂಬೆ ಹುಲ್ಲಿನಲ್ಲಿ ಬ್ಯಾಕ್ಟೀರಿಯಾ ನಾಶಕ ಹಾಗೂ ನಂಜು ನಿರೋಧಕ ಗುಣ ಇರೋದ್ರಿಂದ ಇದನ್ನು ಚಹಾ ಮತ್ತು ಬಾಯಿ ಮುಕ್ಕಳಿಸುವಿಕೆ ಅಂತಹ ತಯಾರಿಕೆಗಳಲ್ಲೂ ಸಹ ಬಳಸಿ ಹಲ್ಲುಗಳ ನಡುವಿನ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಒಸಡು ಉರಿಯೂತ ಮತ್ತು ಒಸಡಿನ ಉರಿಯೂತದಿಂದ ಉಂಟಾಗುವ ದುರ್ವಾಸನೆಯನ್ನು ನಾವು ನಿವಾರಿಸಿಕೊಳ್ಬೋದಾಗಿದೆ. ಅಲ್ಲದೆ ಇದನ್ನು ಕೀಟಗಳನ್ನು ಹಿಮ್ಮೆಟ್ಟಿಸಲು ಸಹ ಬಳಸ್ಬೋದು. ನಿಂಬೆಹಣ್ಣಿನ ಅಥವಾ ಈ ಮಜ್ಜಿಗೆ ಹುಲ್ಲಿನ ಎಲೆಯಲ್ಲಿರುವ ವಾಸನೆಯು ನೊಣಗಳು ಮತ್ತು ಸೊಳ್ಳೆಗಳಿಗೆ ಕಿರಿಕಿರಿ ಉಂಟು ಮಾಡೋದ್ರಿಂದ ಕೀಟಗಳನ್ನು ದೂರ ಇಡಲು ನಾವು ಇದನ್ನು ಬಳಸ್ಬೋದು. ನಾವು ಇದರಿಂದ ಭರಣಿ ಮತ್ತು ಅಗರಬತ್ತಿ ಈ ಥರ ಕೆಲವೊಂದು ಪದಾರ್ಥಗಳನ್ನ ಮಾಡಿ ದೇಸಿ ಹಸುವಿನ ಗೋಮೂತ್ರದಿಂದ ನಾವು ಇದನ್ನೆಲ್ಲ ಮಾಡೋದ್ರಿಂದ, ಇದನ್ನು ಅಗರಬತ್ತಿಯಾಗಿ ನಾವು ಮನೇಲಿ ಹಚ್ಚೋದ್ರಿಂದ ನಮಗೆ ಯಾವುದೇ ಸೊಳ್ಳೆ ನೊಣ ಬರೋದಿಲ್ಲ. ಹೇಗಪ್ಪ ನಾವು ಇದನ್ನು ಬಳಸೋದು ಅಂದರೆ, ನಾವು ಮೊದಲನೇದಾಗಿ ಇದು ಟೀ, ಲೆಮನ್ ಗ್ರಾಸ್ ಟೀ, ಒಂದು ಚಿಟಿಕೆ ಲೆಮನ್ ಗ್ರಾಸ್ ಪುಡಿಯನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಬೇಕಿದ್ದರೆ ಜೇನುತುಪ್ಪ ಬೆರೆಸಿ ಕುಡಿಬೋದು. ಸೂಪ್ಗಳಲ್ಲಿ ಬಳಸ್ಬೋದು, ಬೇರೆ ಬೇರೆ ಅಡಿಗೆ ಪದಾರ್ಥಗಳಲ್ಲಿ ಬಳಸ್ಬೋದು. ಸುವಾಸನೆಗಾಗಿ ಸೂಪಲ್ಲಿ ಅಥವಾ ಕಷಾಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಮಸಾಲಾ ಟೀಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಕೆಲವೊಂದು ಸೂಪ್ಗಳಲ್ಲಿ ನಮಗೆ ವಾಸನೆ ಮತ್ತು ಒಂದು ಲೈಟ್ ಸ್ವೀಟ್ ಅರೋಮಾ ಬರೋದಕ್ಕೂ ಸಹ ಇದನ್ನು ಬಳಸ್ಬೋದು. ಕೆಲವೊಂದು ಅಡ್ಡ ಪರಿಣಾಮಗಳು ಎಲ್ಲದರಲ್ಲೂ ಇರೋ ರೀತಿ ಇದರಲ್ಲೂ ಇರುತ್ತೆ. ಲೆಮನ್ ಗ್ರಾಸ್ ಸ್ವಲ್ಪ ತಲೆ ತಿರುಗುವಿಕೆ, ಅರೆ ನಿದ್ರಾವಸ್ಥೆ, ದೌರ್ಬಲ್ಯ, ವಾಕರಿಕೆ, ಬಾಯಿ ಒಣಗೋದು, ಕಡಿಮೆ ರಕ್ತದೊತ್ತಡಕ್ಕೆ ಕೆಲವೊಮ್ಮೆ ಕಾರಣ ಆಗಬಹುದು. ಆದ್ದರಿಂದ ವಿಶ್ರಾಂತಿ ಔಷಧಿಗಳನ್ನು ಅಥವಾ ರಕ್ತದೊತ್ತಡ ಔಷಧಿಗಳನ್ನು ಬಳಸುವ ಜನರು ಇದನ್ನು ಲೆಮನ್ ಗ್ರಾಸನ್ನು ತೆಗೆದುಕೊಳ್ಳುವಾಗ ಮೊದಲು ವೈದ್ಯರೊಂದಿಗೆ ಸಂಪರ್ಕಿಸಿ ಬಳಸಲು ಉತ್ತಮ ಅಂತ ಹೇಳ್ತೀವಿ. ನೋಡಿದ್ರಲ್ಲ, ಲೆಮನ್ ಗ್ರಾಸಿಂದ ನಾವು ಸದ್ಯಕ್ಕೆ ಲೆಮನ್ ಗ್ರಾಸ್ ಲೀವ್ಸ್ನ ಡ್ರೈ ಮಾಡಿ ಪೌಡ್ರು ಮಾಡ್ಕೊಳ್ಳೋದ್ರಿಂದ ತುಂಬ ರೀತಿ ನಾವು ಅದನ್ನು ಬಳಸ್ಬೋದು. ನೀವು ಸಹ ನಿಮ್ಮ ಮನೆಯಲ್ಲಿ ಒಂದೆರಡು ಗಿಡ ಹಾಕ್ಕೊಳ್ಳಿ ಹಾಗೂ ಅದನ್ನು ಪ್ರತಿನಿತ್ಯ ಬಳಸಿ. ಯಾರಿಗೆ ಹಾಕೊಳ್ಳಲು ಸಾಧ್ಯ ಆಗ್ತಾಯಿಲ್ಲ, ಖಂಡಿತ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಹತ್ರ ಲೆಮನ್ ಗ್ರಾಸ್ ಫ್ರೆಶ್ ಲೀವ್ಸು ಸಿಗುತ್ತೆ, ಡ್ರೈ ಲೀವ್ಸು ಸಿಗುತ್ತೆ ಹಾಗೂ ಪೌಡರ್ ಸಹ ಸಿಗುತ್ತೆ.
ನಮಸ್ಕಾರ, ಒಳ್ಳೆಯದಾಗಲಿ.